ಒಂದು ಶಕ್ತಿ ತುಂಬಿದಂತವ್ರು ಮತ್ತು ಈ ಕರೆಂಟ್ ಶಾಕ್ ಕೊಡೋ ತರ ಇರುತ್ತಲ್ಲ ಆ ತರ ವಿರೋಧ ಪಕ್ಷದವರಿಗೆ ಸಂಚಲನವನ್ನು ಉಂಟು ಮಾಡಿ ಆ ಒಂದು ಶಕ್ತಿಯನ್ನ ಕೆಲಸ ಮಾಡಿ ಇಡೀ ಭಾರತ ದೇಶಕ್ಕೆ ಯುವ ಕಾಂಗ್ರೆಸ್ನ ಶಕ್ತಿ ತೋರಿಸ್ಕೊಟ್ಟಂತವ್ರು. ಮತ್ತೆ ನೋಡಿ, ಅವಾಗ ಕೋವಿಡ್ ಕಾಲ, ನಾವಂತೂ ಆ ದಿನಮಾನಗಳನ್ನ ಎಂದು ಮರೆಯಕ್ ಸಾಧ್ಯನೇ ಇಲ್ಲ ಬಂಧುಗಳೇ. ಕೋವಿಡ್ ಅಂತ ಕಾಲದಲ್ಲಿ ಇಡೀ ಭಾರತ ದೇಶದ ಪ್ರತಿಯೊಂದು ನಾಗರಿಕನು ಕೂಡ ಭಯ ಬಿದ್ದು ಮೂಲೆ ಸೇರ್ಕೊಂಡಿದ್ದಂತ ಕಾಲದಲ್ಲಿ ಆಕ್ಸಿಜನ್ ಕೊರತೆ ಆಗಿತ್ತು, ಉಸಿರಾಟಕ್ಕೆ ತೊಂದ್ರೆ. ನೋಡಿ, ಇವತ್ತು ನಾವು ಆರಾಮಾಗಿ ಉಸಿರಾಡ್ತೀವಿ, ಆದ್ರೆ ಅವತ್ತು ನಮ್ ಕೊರೋನಾ ಬಂದ್ಬಿಟ್ಟಿದ್ಯಪ್ಪ, ನಾವು ಬದುಕ್ತೀವೋ ಇಲ್ವೋ, ಉಸಿರಾಡಕ್ಕೆ ಆಕ್ಸಿಜನ್ ಇಲ್ಲ ಅನ್ನುವಂತ ಸಂದರ್ಭದಲ್ಲೂ ಕೂಡ ನಮ್ಮ ಯುವ ನಾಯಕರು, ನಮ್ಮ ಶ್ರೀನಿವಾಸ್ ಬ್ರದರ್ ಅವರು ಇಡೀ ಭಾರತ ದೇಶದಲ್ಲಿ ಎಲ್ಲಾ ಜಿಲ್ಲೆಗಳಲ್ಲೂ ಎಲ್ಲಾ ಸ್ಥಾನಗಳಲ್ಲೂ ಕೂಡ ಆಕ್ಸಿಜನ್ ಕೊರತೆಯನ್ನ ನೀಗಿಸಬೇಕು. ಆದ್ರೆ ಆ ಕೊರತೆಯನ್ನ ನೀಗಿಸಬೇಕು, ಮತ್ತೆ ನೀವು ಅದನ್ನ ಸಪ್ಲೈ ಮಾಡಬೇಕು ಅನ್ನುವಂತ ಒಂದು ಹೋರಾಟವನ್ನ ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ಮಾಡಿ ಜಯ ತಂದಿರುವಂತವರು ನಮ್ಮ ಶ್ರೀನಿವಾಸ್ ಬ್ರದರ್ ಅವರು. ಇನ್ನೊಂದು ವಿಚಾರ ಹೇಳ್ಬೇಕು ಬಂಧುಗಳೇ, ನಮ್ಮ ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಕೇಶವಣ್ಣ ಹೇಳಲೇಬೇಕು ಈ ಮಾತನ್ನ. ನಮ್ಮ ಕೇಶವರಾಜಣ್ಣ ಅವಾಗ ಯಾವ ಯಲಹಂಕ ಕ್ಷೇತ್ರದ ನಾಯಕರಾಗೂ ಇರ್ಲಿಲ್ಲ. ಅವರು ಒಬ್ಬ ಸಮಾಜ ಸೇವಕನಾಗಿ ತಮ್ಮ ಮನೆ ಬಾಗಿಲುಗಳಿಗೆ ಬಂದಿದ್ದಾರೆ. ಕೊರೋನಾ ಅಂತ ಸಂದರ್ಭದಲ್ಲಿ ನಿಮ್ಗೆಲ್ಲ ಜ್ಞಾಪಕ ಇದೆ, ನಾವು ಕೂಡ ನಮ್ಮ ಅಣ್ಣನ ಜೊತೆ ಇದ್ವಿ. ಮನೆಗೂ ಹೋಗಿದ್ದಾರೆ ನಮ್ಮ ಅಣ್ಣ, ಮನೆಗೂ ಹೋಗಿ ಇವತ್ ನೋಡಿ ಈ ಕಿಟ್ಗಳನ್ನೆಲ್ಲ ನೋಡ್ತಾ ಇದ್ರೆ ನನ್ಗೆ ನಮ್ಮ ಕೊರೋನಾ ಟೈಮಲ್ಲಿ ನಮ್ಮ ಅಣ್ಣ ಹಂಚ್ತಾ ಇದ್ದಿದ್ದು ಕಿಟ್ಟ ಜ್ಞಾಪಕ ಬರ್ತಾ ಇದೆ. ಅವತ್ತು ಅಣ್ಣ ಅವ್ರ ಡೈರಿಯ ಹಾಲು, ಮೊಸರು, ತರಕಾರಿ ನಾವೇ ಕುಟ್ಟು ಹೋಗಿ ಜಮೀನು, ಅಣ್ಣ ಎಷ್ಟು ಕೆಲಸ ಮಾಡಿದ್ರು ಅಂದ್ರೆ ಜಮೀನಲ್ಲಿ ರೈತ ಬೆಳೆ ಬೆಳೆದ್ಬಿಟ್ಟಿದ್ದ, ಪರ್ಚೇಸ್ ಮಾಡಕ್ ಯಾರು ಇರ್ತಾ ಇರ್ಲಿಲ್ಲ. ಅಣ್ಣ ಜಮೀನ್ಗೆ ಹೋಗಿ ಆ ರೈತನ ಹತ್ರ ಎಷ್ಟಪ್ಪ ನೀನ್ ಖರ್ಚು ಮಾಡಿದ್ಯಾ ಆ ಬೆಳೆಯಕ್ಕೆ, ಅಣ್ಣ ನಾನು ಇಷ್ಟು ಖರ್ಚು ಮಾಡಿದ್ದೀನಿ ತಗೊಳಪ್ಪ, ಆ ದುಡ್ಡನ್ನ ಅಣ್ಣ ಕೊಟ್ಟು ಅವ್ರ ಹತ್ರದಿಂದ ಆ ತರಕಾರಿಯನ್ನ ಪರ್ಚೇಸ್ ಮಾಡ್ಕೊಂಡು ಬಂದು ಆ ತರಕಾರಿಯನ್ನ ಕಿಟ್ ತಯಾರು ಮಾಡಿ ತಮ್ಮ ಮನೆ ಬಾಗಿಲುಗಳಿಗೆ ಹಂಚಿದ್ದಾರೆ ಅಣ್ಣ. ಅವತ್ತು ಅಕ್ಕಿ, ಬೇಳೆ, ರೇಷನ್, ತರಕಾರಿ, ಹಾಲು, ಮೊಸರು ನೋಡಿ ತಮ್ಮ ಸ್ವಂತ ದುಡ್ಡು. ಅವ್ರು ಯಾವ ಅಧಿಕಾರದಲ್ಲಿಲ್ಲ, ಯಾವ MLA ಆಗಿರ್ಲಿಲ್ಲ, ಅಥವಾ ಯಾವುದೇ ಆದ ದುಡ್ಡು ಅವ್ರ ಹತ್ರ ಬಂದಿರ್ಲಿಲ್ಲ. ಅವರದೇ ಸ್ವಂತ ದುಡ್ಡು, ಅವರದೇ ಸ್ವಂತ ಡೈರಿಯಲ್ಲಿ ಅವರು ಪರ್ಚೇಸ್ ಮಾಡಿದಂತಹ ಹಾಲನ್ನ ತಮ್ಮ ಮನೆ ಬಾಗಿಲುಗಳಿಗೆ ತಂದು ಹಂಚಿದ್ದಾರೆ. ಈಗ ಇನ್ನೂ ಎದ್ದು ಹೊರಗೆ ಬರೋಷ್ಟೊತ್ತಿಗೆ ನಮ್ಮ ಅಣ್ಣ ನಿಮ್ ಮನೆ ಬಾಗಿಲಲ್ಲಿ ಇರ್ತಾ ಇದ್ರು. ಅದಕ್ಕೆ ನಾನೇ ಸಾಕ್ಷಿ, ನಾನು ಅಣ್ಣನ ಜೊತೆ ಇರ್ತಾ ಇದ್ದೆ. ಗ್ಲೌಸ್ ಹಾಕೊಂಡು, ಮಾಸ್ಕ್ ಹಾಕೊಂಡು ಮನೆ ಬಾಗ್ಲಿಗೆ ಬಂದು ಹಾಲು, ಮೊಸರನ್ನ ಕೊಟ್ಟು ನಾವು ನಿಮ್ಮ ಮನೆ ಬಾಗ್ಲಿಗೆ ಬಂದು ಕೆಲಸ ಮಾಡಿರೋದಕ್ಕೆ ಇವತ್ತು ನಮ್ಮ ಅಣ್ಣ ನಮ್ಮ ಯಲಹಂಕ ಕ್ಷೇತ್ರದ ಕಾಂಗ್ರೆಸ್ ನಾಯಕರಾಗಿ 77,000 ಹತ್ತತ್ರ 80,000 ಓಟನ್ನ ನೀವು ನಮ್ಮ ಅಣ್ಣನಿಗೆ ಕೊಟ್ಟು ಇವತ್ತು ನಾವು 2ನೇ ಸ್ಥಾನದಲ್ಲಿ ನಮ್ಮ ಯಲಹಂಕ ಕಾಂಗ್ರೆಸ್ ಬಂದು ನಿಂತಿದೆ ಅಲ್ವಾ. ಸೊ ಹಂಗಾಗಿ ನಾನು ಇವತ್ತೇನು ಹೇಳ್ತೀನಿ, ನಮ್ಮ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದು ಈ ದೊಡ್ಡಬೆಟ್ಟಹಳ್ಳಿ ವಾರ್ಡಿನ ಆಕಾಂಕ್ಷಿ ನಮ್ಮ ಮಾರುತಿ, ನಿಂತ್ಕೊಳ್ಳಿ ಮಾರುತಿ, ನಮ್ಮ ಯುವ ಮುಖಂಡ ಮಾರುತಿ. ನಾವು ಸೀನಣ್ಣನ ಹೆಂಗೆ ಹೇಳಿದ್ವು ಅದೇ ರೀತಿ ನಮ್ಮ ಮಾರುತಿಯು ಕೂಡ ಅವ್ನು ನೋಡ್ಕೊಳ್ಳಿಕ್ಕೆ ಯುವಕ ಆದ್ರೂ ಅವ್ನು ಬಹಳ ಪರಿಶ್ರಮಿ, ಒಳ್ಳೆ ವ್ಯಕ್ತಿತ್ವದ ವ್ಯಕ್ತಿ, ಶಾಂತ ಸ್ವಭಾವದವನು. ಇಂಥ ಒಳ್ಳೆ ತಮ್ಮನ್ನ ನಾನಂತೂ ಪಡೆದಿಲ್ಲ. ಆತರ ಒಂದು ಒಳ್ಳೆ ವ್ಯಕ್ತಿಯ ಒಂದು ಅಭ್ಯರ್ಥಿ ನಿಮ್ಮ ವಾರ್ಡಿಗೆ ಬರ್ತಾ ಇದ್ದಾರೆ. ಸೊ ನಿಮ್ಮೆಲ್ಲರ ಅದೃಷ್ಟ. ಅವರು ಸಾಮಾನ್ಯರಲ್ಲಿ ಸಾಮಾನ್ಯರಾಗಿರ್ತಾರೆ. ನೀವು ಯಾವುದೇ ಕೆಲಸ, ಇನ್ನು ಯುವಕ, ಈಗ ವಯಸ್ಸಾಗಿದೆ ಅಂದ್ರೆ ಬಿಡಪ್ಪ ಏನೋ ಕೇಳಿಸ್ಕೊಳ್ಳೋ ತಾಳ್ಮೆ ಇಲ್ಲ, ಅವೆಲ್ಲ ಏನಲ್ಲ. ಇನ್ನು ಯುವಕ, ನಿನ್ನೆ ಅಷ್ಟೇ ಮದುವೆ ಆಗಿದ್ದಾನ ಅವನು, ಅಂತ ಯುವಕ ನಿಮ್ಮ ವಾರ್ಡ್ಗೆ ಅಭ್ಯರ್ಥಿಯಾಗಿ ಬರ್ತಾ ಇದ್ದಾರೆ. ಹಾಗಾಗಿ ಅಂತ ಅಭ್ಯರ್ಥಿಯನ್ನ ನೀವು ಒಗ್ಗಟ್ಟಿನಿಂದ ಗೆಲ್ಲಿಸ್ಕೊಂಡಾದ್ಮೇಲೆ ನೀವು ಹೋಗಿ ಮಾರುತಿನ ಕೇಳಿ, ಅಪ್ಪ ನಾನ್ ನಿನ್ ಗೆಲ್ಸಿದೀನಿ, ಕೆಲಸ ಮಾಡ್ಕೊಡು, ಇದು ಇವತ್ ನನಗೆ ತಾಪತ್ರೆ ಆಗಿದೆ ಅಂತ ನೀವು ಕೇಳಿ. ಆಗ ನಮ್ಮ ಹುಡುಗ ನಿಮ್ಗೆ ಕೆಲಸ ಮಾಡ್ಕೊಟ್ಟಿಲ್ಲ ಅಂದ್ರೆ ಕೇಳಿ. ಆ ರೀತಿ ಒಂದು ಉತ್ತಮ ವ್ಯಕ್ತಿತ್ವದ ವಿದ್ಯಾವಂತ ಯುವಕ ನಿಮ್ಗೆ ಅಭ್ಯರ್ಥಿಯಾಗಿ ಬರ್ತಾ ಇದ್ದಾರೆ. ಅವ್ರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನ ಕೋರ್ತೀನಿ.